ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಒಂದು ಹೊಸದೊಂದು ಅಧಿಸೂಚನೆ ಹೊರಡಿಸಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ಅಂದ್ರೆ ಇನ್ ದಿ ಸೆನ್ಸ್ ಕರ್ನಾಟಕ ಹೈಕೋರ್ಟ್ ಇಂದ ಹೊರಡಿಸಲಾಗಿದೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಕರ್ನಾಟಕ ಹೈಕೋರ್ಟ್ ಇಂದ ಹೊರಡಿಸಲಾಗಿದೆ. 158 ಪೋಸ್ಟ್ ಸಿವಿಲ್ ನ್ಯಾಯಾಧೀಶರು ಸಿವಿಲ್ ಜಡ್ಜಸ್ ನೋಟಿಫಿಕೇಶನ್ 2025 ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮೇನ್ ಮುಖ್ಯವಾಗಿ ಏನೇನ್ ನೋಡ್ಬೇಕು, ಮೇನ್ ಒಂದು ನೋಟಿಫಿಕೇಶನ್ ಏನೇನ್ ನೋಡ್ಬೇಕಪ್ಪ ಅಂದ್ರೆ ಏಜ್ ಲಿಮಿಟ್, ಪೇ ಸ್ಕೇಲು, ಕ್ಲಾಸಿಫಿಕೇಶನ್ ಆಫ್ ವೇಕೆನ್ಸೀಸು, ಮೋಡ್ ಆಫ್ ರಿಕ್ರೂಟ್ಮೆಂಟ್, ಮುಖ್ಯವಾಗಿ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಯಾವ ತರ ಏನ್ ರಿಕ್ರೂಟ್ಮೆಂಟ್ ಇದೆ, ಪ್ಯಾಟರ್ನ್ ಏನಿದೆ, ಸಿಲೆಬಸ್ ಏನಿದೆ ಗೊತ್ತಾಗಬೇಕಾಗ್ತದೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಇನ್ನ ಪೇಮೆಂಟ್ ಆಫ್ ಫೀಸ್ ಇಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಮುಖ್ಯವಾಗಿ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ, ಇದು ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಹೈಕೋರ್ಟ್ ಆಫ್ ಕರ್ನಾಟಕದಿಂದ ನಡೀತಾ ಇದೆ. ಎಷ್ಟು ಹುದ್ದೆಗಳಿದಾವಪ್ಪ ಅಂದ್ರೆ 158 ಹುದ್ದೆಗಳಿದಾವೆ. ಎಷ್ಟು ಹುದ್ದೆಗಳಿದಾವೆ? 158 ಹುದ್ದೆಗಳಿದಾವೆ. ಇನ್ನ ನಿಮ್ಮ ಹುದ್ದೆಗಳ ವರ್ಗೀಕರಣ ನೋಡ್ತಾ ಹೋಗೋಣ. ಹುದ್ದೆಗಳ ವರ್ಗೀಕರಣ ಬಹಳ ಇಂಪಾರ್ಟೆಂಟ್. ಅವ್ರವ್ರ ಕ್ಯಾಟಗರಿನಲ್ಲಿ ಇದೆಯಾ ಇಲ್ವಾ, ಅಭ್ಯರ್ಥಿಗಳ ಕ್ಯಾಟಗರಿನಲ್ಲಿ ಇದೆಯಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಕೊಂಡು, ನಾವು ಜನರಲ್ ಮೆರಿಟ್ ಅಲ್ಲಿ ಫೈಟ್ ಮಾಡ್ಬೇಕಾ, ಎಲ್ಲಿ ಫೈಟ್ ಮಾಡ್ಬೇಕು ಅಂತ ಕ್ಲಾರಿಫಿಕೇಶನ್ ಮಾಡ್ಕೊಂಡು ಮಾಡಿದ್ರೆ ಕಾಂಪೀಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಫಸ್ಟ್ ಜನರಲ್ ಮೆರಿಟ್ ನೋಡ್ತಾ ಹೋಗೋಣ. GM ಅಲ್ಲಿ ಅನ್ರಿಸರ್ವ್ಡ್ 12 ಇದಾವೆ, ವುಮೆನ್ಗೆ 20 ಇದಾವೆ, ರೂರಲ್ಗೆ 15 ಇದಾವೆ, ಕನ್ನಡ ಮೀಡಿಯಂ 3 ಇದಾವೆ, ಎಕ್ಸ್ ಸರ್ವಿಸ್ ಮೆನ್ 5 ಇದಾವೆ, ಇನ್ನ ಪರ್ಸನ್ ವಿತ್ ಡಿಸಬಿಲಿಟಿ 3 ಇದಾವೆ, ಇನ್ನ ಟ್ರಾನ್ಸ್ಜೆಂಡರ್ಗೆ 1 ಇದೆ. ಸೊ ಇದೇ ತರ ಸೋಹನ್ ನಿಮ್ಮ SC ಕ್ಯಾಟಗರಿ ಇರ್ಬೋದು, ST ಇರ್ಬೋದು, ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3Bಗೆ ಯಾರ್ಯಾರಿಗೆ ವೇಕೆನ್ಸೀಸ್ ನೀಡಿದ್ದಾರೆ, ಯಾರ್ಯಾರು ವೇಕೆನ್ಸೀಸ್ ನೀಡಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಕ್ಯಾಟಗರಿಗೆ ಎಲ್ಲೆಲ್ಲಿ ವೇಕೆನ್ಸಿಗಳು ಇದಾವೆ, ನಾವ್ ಯಾವ್ಯಾವ ಕ್ಯಾಟಗರಿ ಬಿಲಾಂಗ್ಸ್ ಟು, ನಾವ್ ಯಾವ್ಯಾವ ಕ್ಯಾಟಗರಿ ಬರ್ತೀವಿ, ನಮಗೆ ಎಷ್ಟೆಷ್ಟು ವೇಕೆನ್ಸಿಗಳು ಸಿಗ್ತವೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ತದನಂತರದಲ್ಲಿ ಮುಂದೆ ನೋಡ್ತಾ ಹೋಗೋಣ. ಮುಂದೆ ವೇತನ ಶ್ರೇಣಿ ಬಗ್ಗೆ ನೋಡ್ತಾ ಹೋಗೋಣ. 77,840 ರೂಪಾಯಿ ಬೇಸಿಕ್ ಇದೆ. ಇದು ಸ್ಕೇಲ್, ಇದು ರೇಂಜ್, ಇದು ಇಲ್ಲಿಂದ ಇಲ್ಲಿವರೆಗೂ ರೇಂಜ್ ಇದು 77,840 ಬೇಸಿಕ್ ಪೇ. ಇದು ಬೇಸಿಕ್ ಪೇ ಅಂತ ಹೇಳಿ ಕರೀತಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ಗೊತ್ತಿರುತ್ತೆ. ಇದು ಬೇಸಿಕ್ ಪೇ ಏನೇನು ಆಡಪ್ ಆಗುತ್ತೆ, DA ಆಡಪ್ ಆಗುತ್ತೆ, ಎಕ್ಸಿಸ್ಟೆನ್ಸ್ ಇರ್ತಕ್ಕಂಥ DA ಆಡಪ್ ಆಗುತ್ತೆ, HRA ಆಡಪ್ ಆಗುತ್ತೆ, ಅಲೋಯನ್ಸಸ್ ಆಡಪ್ ಆಗುತ್ತೆ. ಸೊ ಗ್ರಾಸ್ ಸ್ಯಾಲರಿ ಫಾರ್ಮೇಶನ್ ಆಗುತ್ತೆ. ಏನ್ ಫಾರ್ಮೇಶನ್ ಆಗುತ್ತೆ? ಗ್ರಾಸ್ ಸ್ಯಾಲರಿ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದಿಷ್ಟು ಸೇರಿದ್ರೆ ಗ್ರಾಸ್ ಸ್ಯಾಲರಿ ಫಾರ್ಮೇಶನ್ ಆಗುತ್ತೆ. 77,840 ರೂಪಾಯಿ ಇಸ್ ಎ ಬೇಸಿಕ್ ಪೇ. ನೆಕ್ಸ್ಟ್ ಆನ್ಲೈನ್ ಅರ್ಜಿನ ಸಲ್ಲಿಸೋದಕ್ಕೆ ಮತ್ತು ಶುಲ್ಕ ಸಂದಾಯ ಮಾಡೋದಕ್ಕೆ 12/3/2025 ಕೊನೆಯ ದಿನಾಂಕ ಆಗಿದೆ. ಡೇಟ್ ತುಂಬಾನೇ ಇಂಪಾರ್ಟೆಂಟ್. ಅಲ್ಲಿವರೆಗೂ ಕಾಯಕ್ ಹೋಗ್ಬೇಡಿ, ಮುಂಚೆನೆ ಅಪ್ಲಿಕೇಶನ್ ಹಾಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ನೇಮಕಾತಿ ವಿಧಾನ. ಇದೇ ಇಂಪಾರ್ಟೆಂಟ್. ನೇಮಕಾತಿ ವಿಧಾನ ಯಾವ ತರ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಹೈಕೋರ್ಟ್ ಉಚ್ಚ ನ್ಯಾಯಾಲಯವು ನಡೆಸತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೇನ್ಸ್, ಮುಖ್ಯ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ ವೈಭವಸಿ, ಮೇನ್ಸು ಪ್ಲಸ್ ವೈಭವಸಿ, ಮೇನ್ಸು ಪ್ಲಸ್ ವೈಭವಸಿಲ್ ಪಡ್ಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇರ ನೇಮಕಾತಿ ಮಾಡ್ತಾರೆ. ಸಿವಿಲ್ ನ್ಯಾಯಾಧೀಶ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ 3 ಹಂತಗಳನ್ನ ಒಳಗೊಂಡಿರುತ್ತೆ. ಯಾವ್ದಾವ್ದಪ್ಪ ಅಂದ್ರೆ ಒಂದು ಪ್ರಿಲಿಮಿನರಿ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ಮುಖ್ಯ ಲಿಖಿತ ಪರೀಕ್ಷೆ ಮೇನ್ಸ್, ಇದು ಪ್ರಿಲಿಮ್ಸು, ಇದು ಮೇನ್ಸು, ಇದು ವೈಭವಸಿ. ಇನ್ನ ಪೂರ್ವಭಾವಿ ಪರೀಕ್ಷೆ ಅಂಕಗಳನ್ನ ಮುಖ್ಯ ಲಿಖಿತ ಪರೀಕ್ಷೆ ಅರ್ಹತೆ ಹೊಂದಲು ಮಾತ್ರ ಪರಿಗಣಿಸ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಆಗಿರುತ್ತೆ ಅಷ್ಟೇನೆ. ಜಸ್ಟ್ ಕ್ವಾಲಿಫೈ ಆಗ್ಲಿಕ್ಕೆ ಯಾವುದೇ ರೀತಿಯಾದಂತ ನಿಮ್ಮ ಯಾವುದಕ್ಕೆ ರ್ಯಾಂಕಿಂಗ್ ಲಿಸ್ಟ್ಗೆ ಇದು ಕನ್ಸಿಡರ್ ಮಾಡಲ್ಲ. ರ್ಯಾಂಕಿಂಗ್ ಲಿಸ್ಟ್ಗೆ ಈ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ರ್ಯಾಂಕಿಂಗ್ ಲಿಸ್ಟ್ ಫಾರ್ಮೇಶನ್ ಮಾಡಬೇಕಾದ್ರೆ ಈ ಮಾರ್ಕ್ಸ್ ನ ತೆಗೆದುಕೊಳ್ಳೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಮುಖ್ಯ ಪರೀಕ್ಷೆಗೆ ಎಲಿಜಿಬಿಲಿಟಿ ಹೊಂದೋದಕ್ಕೆ ಮಾತ್ರ ಇದನ್ನೇ ತಗೋತಾರೆ. ಆಯ್ತಾ? ನೆಕ್ಸ್ಟ್ ಪೂರ್ವಭಾವಿ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ. ಪೂರ್ವಭಾವಿ ಪರೀಕ್ಷೆ ಎಷ್ಟು ಮಾರ್ಕ್ಸ್ ಮಾಡ್ತಾರೆ? 100 ಮಾರ್ಕ್ಸ್ ಮಾಡ್ತಾರೆ. ಯಾವ ತರ ಇರುತ್ತೆ? ವಸ್ತುನಿಷ್ಠ ಮಾದರಿ, ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಅಂತ. ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಇರುತ್ತೆ. ಪಠ್ಯಕ್ರಮ ನೋಡ್ತಾ ಹೋಗೋಣ. ಸಿಂಪಲ್ ಆಗಿರುತ್ತೆ, ವೆರಿ ವೆರಿ ಸಿಂಪಲ್ ಆಗಿರುತ್ತೆ. ಏನಂತ ಕಾಂಪ್ಲಿಕೇಶನ್ ಇರೋದಿಲ್ಲ. ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಸಿಂಪಲ್ ಆಗಿರುತ್ತೆ. ಸಿಲೆಬಸ್ ಮೇಲೆ ಗಮನ ಇರಬೇಕು. ಸಿಲೆಬಸ್ ಮೇಲೆ ಮೋಸ್ಟ್ ಕಾನ್ಸಂಟ್ರೇಷನ್ ಇರಬೇಕು. ಏನೇನಿದೆ, ಯಾವ ತರ ಕೇಳ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೊಂಡ್ರೆ ಗೊತ್ತಾಗೋಗುತ್ತೆ. ಇದು ಭಾಗ ಏನಲ್ಲಿ ಏನೇನಿದೆಯಪ್ಪ ಅಂದ್ರೆ ದಿಸ್ ಇಸ್ ಸಿಲೆಬಸ್. ದಿವಾನಿ ಪ್ರಕ್ರಿಯೆ ಸಮಿತಿ ಇದೆ 1908. ವರ್ಗಾವಣೆಯ ಲಿಖಿತ ಅಧಿನಿಯಮ 1881 ಇದೆ. ಇನ್ನ ಸ್ವತ್ತು ವರ್ಗಾವಣೆ ಅಧಿನಿಯಮ 1882 ಇದೆ. ಭಾರತೀಯ ಕರಾರು ಅಧಿನಿಯಮ 1872 ಇದೆ. ನಿರ್ದಿಷ್ಟ ಪರಿಹಾರ ಅಧಿನಿಯಮ 1963 ಇದೆ.
ಸಂವಿಧಾನ ಇದೆ, ಕಾನ್ಸ್ಟಿಟ್ಯೂಷನ್. ಇನ್ನ ಬಾಡಿಗೆ ಅಧಿನಿಯಮ 1999 ಇದೆ. ಇವಿಷ್ಟು ಪಾರ್ಟ್ ಎ ನಲ್ಲಿ ಬಂದ್ರೆ, ಪಾರ್ಟ್ ಬಿ ನಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ದಂಡ ಪ್ರಕ್ರಿಯಾ ಸಂಹಿತೆ 1973 ಬರುತ್ತೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023 ಬರುತ್ತೆ, ಭಾರತೀಯ ದಂಡ ಸಂಹಿತೆ 1860 ಬರುತ್ತೆ, 1860. ಇನ್ನ ಭಾರತೀಯ ನ್ಯಾಯ ಸಂಹಿತೆ 2023 ಬರುತ್ತೆ, ಭಾರತದ ಸಾಕ್ಷ್ಯ ಅಧಿನಿಯಮ 1872 ಬರುತ್ತೆ. ಇನ್ನ ಭಾರತದ ಸಾಕ್ಷ್ಯ ಅಧಿನಿಯಮ 2023 ಇವೆಲ್ಲ ಹೊಸದಾಗಿ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥವನ್ನ ತೆಗಿತಾ ಇರ್ತಾರೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಮತ್ತು ತಾರ್ಕಿಕ ಮನೋಸಾಮರ್ಥ್ಯ ಅಂದ್ರೆ ಕರೆಂಟ್ ಅಫೇರ್ಸ್ ಪ್ಲಸ್ ಮೆಂಟಲ್ ಎಬಿಲಿಟಿ, ಇದೆಲ್ಲ ಸೇರಿ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ. ಇಷ್ಟು ಸೇರಿ 100 ಮಾರ್ಕ್ಸ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಸೊ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಪ್ರಿಲಿಮ್ಸ್ ಸಂಬಂಧಪಟ್ಟಂಗೆ ಚಾನಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದೆ ಮೇನ್ಸ್ ಅಲ್ಲಿ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. ಭಾಷಾಂತರ ಪತ್ರಿಕೆ ಅಂತ ಇದೆ. ಟ್ರಾನ್ಸ್ಲೇಷನ್ 100 ಮಾರ್ಕ್ಸ್ ಕೊಟ್ಟಿರ್ತಾರೆ. ಯಾಕಪ್ಪ ಅಂದ್ರೆ ಜಡ್ಜ್ಮೆಂಟ್ ಬರೆಯೋದೆಲ್ಲ ಇರುತ್ತೆ. ಅಲ್ಲಿ ಎಬಿಲಿಟಿ ಚೆಕ್ ಮಾಡ್ಲಿಕ್ಕೆ ಇದೊಂದು ಮುಖ್ಯವಾದಂತ ವೇದಿಕೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಚೆಕ್ ಮಾಡ್ತಾರೆ. ಭಾಷಾಂತರ ಪತ್ರಿಕೆ ಇರುತ್ತೆ. ಭಾಷಾಂತರ ಪತ್ರಿಕೆಯಲ್ಲಿ ಆಂಗ್ಲ ಭಾಷೆಯಿಂದ ಇಂಗ್ಲಿಷ್ ಇಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಇರುತ್ತೆ. ಏನೇನಿರ್ತವೆ ಅಂದ್ರೆ ಹೇಳಿಕೆಗಳು ಇರ್ತವೆ, ಸೆಂಟೆನ್ಸಸ್, ತೀರ್ಪುಗಳು ಇರ್ತವೆ, ದಾಸ್ತಾವೇಜುಗಳನ್ನ ಆರಿಸಿ ತೆಗೆದುಕೊಂಡಿರ್ತಾರೆ. ಮುಂದೆ ಇದು ನಿಮ್ಮ ವರ್ಕ್ ಮಾಡ್ಲಿಕ್ಕೆ ಏನ್ ಬೇಕೋ ಅದೆಲ್ಲಾನು ಇದರಲ್ಲಿ ಜಡ್ಜ್ ಆಗಿ ವರ್ಕ್ ಮಾಡ್ಲಿಕ್ಕೆ ಅಲ್ಲಿ ಏನೇನ್ ಕಂಟೆಂಟ್ ಇರುತ್ತೋ ಇಲ್ಲಿ ಕಂಟೆಂಟ್ ನ ಫಿಕ್ಸ್ ಮಾಡಿರ್ತಾರೆ. ಅಲ್ಲಿ ಏನೇನ್ ಬೇಕಾಗಿರುತ್ತೋ ಇಲ್ಲಿ ಅದನ್ನ ಒಂದು ಎಬಿಲಿಟಿನ ಚೆಕ್ ಮಾಡೋ ರೀತಿ ಇಟ್ಟಿರ್ತಾರೆ. ಇನ್ನ ಕಾನೂನು ಪತ್ರಿಕೆ 2 ನೋಡ್ತಾ ಹೋಗೋಣ. ಒಂದಾಯ್ತು. ಎರಡನೇ ಪತ್ರಿಕೆ 100 ಅಂಕಗಳಿಗಿರುತ್ತೆ. ಯಾವ್ದಿರುತ್ತಪ್ಪ ಅಂದ್ರೆ ದಿವಾನಿ ಪ್ರಕ್ರಿಯೆ ಸಂಹಿತೆ ಇರುತ್ತೆ, ದಂಡ ಪ್ರಕ್ರಿಯೆ ಸಂಹಿತೆ ಇರುತ್ತೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಇರುತ್ತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ 1872 ಇರುತ್ತೆ, ಭಾರತದ ಸಾಕ್ಷ್ಯ ಅಧಿನಿಯಮ 2023 ಹೊಸದಿದು. ಇನ್ನು ವಾದ ತತ್ವಗಳು ಮತ್ತು ಭಾರತೀಯ ಸಂವಿಧಾನ ಇರುತ್ತೆ. ಇದಿಷ್ಟು ಇರ್ತದೆ ಪೇಪರ್ 2 ನಲ್ಲಿ 100 ಮಾರ್ಕ್ಸ್ಗೆ ಇಷ್ಟು ಇರುತ್ತೆ. ಇನ್ನ ಕಾನೂನು ಪತ್ರಿಕೆ 2 ನಲ್ಲಿ ಏನಿರುತ್ತಪ್ಪ ಅಂದ್ರೆ ಸಿವಿಲ್ ಪ್ರಕರಣಗಳಲ್ಲಿ ವಿವಾದಾಂಶಗಳು ಅಂದ್ರೆ ಇಶ್ಯೂಸ್ ಫ್ರೇಮಿಂಗ್ ಇಶ್ಯೂಸ್ ಇರುತ್ತೆ ಸಿವಿಲ್ ಪ್ರಕರಣಗಳಲ್ಲಿ. ಮತ್ತು ತೀರ್ಪುಗಳು ಡಿಸಿಷನ್ಸ್ ಬರೆಯೋದಿರುತ್ತೆ. ಇನ್ನ ಪತ್ರಿಕೆ 3 100 ಮಾರ್ಕ್ಸ್ ಇರುತ್ತೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಣೆಗಳನ್ನ ಮಾಡ್ತಕ್ಕಂಥದ್ದು ಮತ್ತು ತೀರ್ಪುಗಳನ್ನ ಬರೆಯೋದ್ರ ಬಗ್ಗೆ ಇರುತ್ತೆ. ಇನ್ನ ಮೌಖಿಕ ಪರೀಕ್ಷೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೌಖಿಕ ಪರೀಕ್ಷೆ 100 ಮಾರ್ಕ್ಸ್ ಇರುತ್ತೆ. ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಜಿಕೆ ಏನಿದೆ, ಸಾಮಾನ್ಯ ಜ್ಞಾನ ಏನ್ ನಡೀತಾ ಇದೆ, ಪ್ರೆಸೆಂಟ್ ಇರ್ತಕ್ಕಂಥ ಕಾನೂನು ತತ್ವಗಳ ಗ್ರಹಿಕೆ ಮತ್ತು ಸಿವಿಲ್ ನ್ಯಾಯಾಧೀಶರಾಗಿ ನೇಮಕವಾಗಲು ಅವ್ರಿಗಿರ್ತಕ್ಕಂಥ ಅರ್ಹತೆನ ಕ್ಲಿಯರ್ ಕಟ್ ಆಗಿ ಪೆನಲ್ ಇರುತ್ತೆ. ಅವರು ಪರೀಕ್ಷೆ ಮಾಡ್ತಾರೆ, ಅಚ್ಚುಕಟ್ಟಾಗಿ ಪರೀಕ್ಷೆ ಮಾಡ್ತಾರೆ, ಕೇಪಬಿಲಿಟಿ ಇದೆಯಾ ಅಥವಾ ಇಲ್ವಾ ಅಂತ. ಇನ್ನ ಕಂಪ್ಯೂಟರ್ ಪರೀಕ್ಷೆ ಜಸ್ಟ್ 25 ಮಾರ್ಕ್ಸ್ ಇರುತ್ತೆ. ದಿಸ್ ಇಸ್ ಕ್ವಾಲಿಫೈಯಿಂಗ್ ಇನ್ ನೇಚರ್. ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ ಮುಖ್ಯ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳಿಗೆ ಸೇರಿಸೋದಿಲ್ಲ. ಯಾವುದೇ ಕಾರಣಕ್ಕೂ ಸೇರಿಸೋದಿಲ್ಲ. ನಿಮ್ಮ ರ್ಯಾಂಕಿಂಗ್ ಲಿಸ್ಟ್ಗೆ ಇದು ಕನ್ಸಿಡರ್ ಆಗೋದಿಲ್ಲ. ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಏನಾಗಿರುತ್ತೆ? ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಕಂಪ್ಯೂಟರ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ? 25 ಮಾರ್ಕ್ಸ್ ಇರುತ್ತೆ. ಇನ್ನ ಬಿ ಮತ್ತು ಸಿ ಸೆಕ್ಷನ್ಸ್ ಏನೇನ್ ನೋಡಿದ್ರೆ ಅವನ್ನ ಕನ್ನಡದಲ್ಲಿ ಬೇಕಾದ್ರೂ ಅಟೆಂಡ್ ಮಾಡಬಹುದು. ಯಾರಿಗೆ ಅಪೇಕ್ಷೆ ಪಡ್ತಾರೋ ಕನ್ನಡದಲ್ಲಿ ಬರೆಯೋತಕ್ಕಂಥ ಅವಕಾಶನೂ ಇದೆ. ಕನ್ನಡದಲ್ಲಿ ಬರೆಯೋ ಅವಕಾಶ ಇದೆ. ಉಪಯೋಗಿಸ್ಕೋಬಹುದು, ಆರಾಮ್ಸೆ ಉಪಯೋಗಿಸ್ಕೋಬಹುದು. ಮೆಟೀರಿಯಲ್ ಇತ್ತು ಅಂದ್ರೆ ಉಪಯೋಗಿಸ್ಕೋಬಹುದು. ಇನ್ನ ಪೂರ್ವಭಾವಿ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ ಅರ್ಹತೆ ಬಗ್ಗೆ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಪೂರ್ವಭಾವಿ ಅಂದ್ರೆ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ಬೇಕು ಅಂದ್ರೆ ಕನಿಷ್ಠ 50 ಅಂಕ ಗಳಿಸಿರ್ಬೇಕು. ಯಾರು? SC ST ಮತ್ತು ಪರ್ಸನಲ್ ವಿತ್ ಡಿಸೆಬಿಲಿಟಿ ಇರ್ತಕ್ಕಂಥವ್ರು ಪೂರ್ವಭಾವಿ ಪರೀಕ್ಷೆಯಲ್ಲಿ 50% ತೆಗೆದುಕೊಂಡ್ರೆ ದೋಸ್ ಆರ್ ಎಲಿಜಿಬಲ್ ಅಂತ ಅರ್ಥ. ಇನ್ನ ಅದರ್ಸು ಇವರಿಷ್ಟು ಜನನ ಬಿಟ್ಟು ಉಳಿಕೆಯಾದಂತ ಎಲ್ಲಾರು 60% ತಗೊಳ್ಳೇಬೇಕು. ಎಲ್ಲಿ? ಪೂರ್ವಭಾವಿ ಅಥವಾ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಇಷ್ಟು ಮಾರ್ಕ್ಸ್ ತೆಗೆದುಕೊಳ್ಳೇಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಮೇಲಿನ ಕಾಲಂ 1ರ ಮೇರೆಗೆ ಲಿಖಿತ ಪರೀಕ್ಷೆಗೆ ಅರ್ಹರಾಗಿರ್ತಕ್ಕಂಥ ಪ್ರತಿ ಮೀಸಲಾತಿ ವರ್ಗದಲ್ಲಿನ ಖಾಲಿ ಹುದ್ದೆಗಳ ಸ್ಥಾನಿನ ಸಂಖ್ಯೆಗಳನ್ನ ಗಮನದಲ್ಲಿ ಇಟ್ಕೋತಾರೆ. ಅಧಿಸೂಚಿಸಿರ್ತಕ್ಕಂಥ ಖಾಲಿ ಹುದ್ದೆಗಳ ಸಂಖ್ಯೆಗೆ
10 ಪಟ್ಟು ಅಂದ್ರೆ 1:10 ಅಲ್ಲಿಗೆ 158 ವೇಕೆನ್ಸಿ ಕಾಲ್ ಮಾಡಿದ್ದಾರೆ ಅಂದ್ರೆ ಇಂಟು 10 ಅಂತ ಅದರ ಅರ್ಥ. ಅಲ್ಲಿಗೆ ಮೇನ್ಸ್ ಬರೀತಕ್ಕಂಥವ್ರ ಸಂಖ್ಯೆ 1580 ಜನ ಮೇನ್ಸ್ ಬರೀತೀರಾ. ಯಾರ್ಯಾರಿದ್ರ 1580 ಜನ ಮೇನ್ಸ್ ಬರೀತೀರಾ. ಅರ್ಥ ಆಗ್ತಾ ಇದೆಯಾ? 1580 ಜನ ಮೇನ್ಸ್ ಬರೀತೀರಾ. 158 ಇಂಟು 10 ಅರ್ಥ ಆಗ್ತಾ ಇದೆಯಾ? ಮುಖ್ಯ ಲಿಖಿತ ಪರೀಕ್ಷೆಗೆ ಕರೆಯಲಾಗುತ್ತೆ. 1588 ಜನನ ಕರೀತಾರೆ. ಮುಂದೆ ಏನಾಗುತ್ತಪ್ಪ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಮುಖ್ಯ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ಬೇಕು ಅಂದ್ರೆ ಮುಖ್ಯ ಪರೀಕ್ಷೆಗೆ ಕರೆದ್ರು, ಮುಖ್ಯ ಪರೀಕ್ಷೆಗೆ ಹೋದ್ರಿ, ಮುಖ್ಯ ಪರೀಕ್ಷೆಯಲ್ಲಿ ಬರೆದ್ರಿ. ಸೊ ಸಪೋಸ್ ತೇರ್ಗಡೆ ಆಗ್ಬೇಕು ಅಂದ್ರೆ ಮತ್ತೆ ಕಂಡೀಷನ್ಸ್ ಇದಾವೆ. SC, ST ಮತ್ತು ಪರ್ಸನ್ ವಿತ್ ಡಿಸೇಬಿಲಿಟಿ 40% ಕನಿಷ್ಠ 40 ಅಂಕಗಳನ್ನ ಗಳಿಸಿದ್ರೆ ದೋಸ್ ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ. ಅದರ್ಸ್ ಅವ್ರು ಬಿಟ್ಟು ಇವ್ರು 3 ಜನನ್ನ ಬಿಟ್ಟು 50% ಬಂದಿರಲೇಬೇಕು. 50% ಬಂದಿರಲೇಬೇಕು. ಇನ್ನ ಕಲಂ 3ರ ಮೇರೆಗೆ ಮೌಖಿಕ ಪರೀಕ್ಷೆಗೆ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಪ್ರತಿ ಮೀಸಲಾತಿ ವರ್ಗದಲ್ಲಿನ ಖಾಲಿ ಸ್ಥಾನಗಳ ಸಂಖ್ಯೆನ ಗಮನದಲ್ಲಿಟ್ಕೊಂಡು ಖಾಲಿ ಹುದ್ದೆಗಳ ಸಂಖ್ಯೆಗೆ 1:3 ನಲ್ಲಿ ಅರ್ಥ ಆಗ್ತಾ ಇದೆಯಾ? 158 ಇದೆಯಲ್ವಾ? 158 ಇಂಟು 3 ಎಷ್ಟು ಬರುತ್ತೋ ಅಷ್ಟು. 158 ಇಂಟು 3 8 3 24ಕ್ಕೆ 4 2 3 5 15 15 2 17 1 3 3 1 4 474 ಜನಗಳನ್ನ ಇದಕ್ಕೆ ಕರೀತಾರೆ. ಅದಕ್ಕೆ ವೈಭವಸಿಗೆ ಹೋಗ್ತಕ್ಕಂಥವ್ರು 474 ಜನನ ವೈಭವಸಿಗೆ ಕರ್ಕೋತಾರೆ. ಅರ್ಥ ಆಗ್ತಾ ಇದೆಯಾ? 474 ಜನ ಇಂಟರ್ವ್ಯೂ ನಲ್ಲಿ 474 ಜನ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಇದು ಪ್ರೊಸೀಜರ್. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಮೌಖಿಕ ಪರೀಕ್ಷೆಯಲ್ಲಿ ಎಷ್ಟು ಗಳಿಸಿರ್ಬೇಕಪ್ಪ ಅಂದ್ರೆ 40% ಗಳಿಸ್ಕೊಂಡ್ರೆ ಸಾಕಾಗುತ್ತೆ. ಇವೆಲ್ಲ ರೂಲ್ಸ್ ಫುಲ್ಫಿಲ್ ಮಾಡಲೇಬೇಕಾದಂತ ರೂಲ್ಸ್ ಫುಲ್ಫಿಲ್ ಮಾಡಲೇಬೇಕು. SC, ST, ಪರ್ಸನ್ ವಿತ್ ಡಿಸಬಿಲಿಟಿ 40% ತೆಗೆದುಕೊಳ್ಳಲೇಬೇಕು. ಮತ್ತು ಇವರಿಷ್ಟು ಜನನ ಬಿಟ್ಟು ಇತರರು ಅದರಲ್ಲಿ ವೈಭವಸಿನಲ್ಲಿ 50 ಅಂಕಗಳನ್ನ ಪಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಎಲಿಜಿಬಿಲಿಟಿ ಹೊರಟೋಗುತ್ತೆ. ನೆಕ್ಸ್ಟ್ ಆದ್ರೆ ನೋಡಿ ಪರಂತು ಅಂತ ಇದೆ. ಇದು ನೋಡೋಣ ಏನಿದೆ ಪರಂತು. ಮುಖ್ಯ ಲಿಖಿತ ಪರೀಕ್ಷೆ ಯಾವುದೇ ಪತ್ರಿಕೆಯ ಮೇಲೆ ನಿಗದಿಪಡಿಸಿದಂತ ಕನಿಷ್ಠ ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನ ಗಳಿಸಿದಂತ ಯಾವುದೇ ಅಭ್ಯರ್ಥಿಯು ಮೌಖಿಕ ಪರೀಕ್ಷೆಗೆ ಅರ್ಹ ಆಗೋದಿಲ್ಲ. ವೈಭವಸಿನಲ್ಲಿ ಇಷ್ಟು ಅಂಕಗಳು ಬರಲೇಬೇಕು. ಇಲ್ಲ ಅಂದ್ರೆ ಎಲಿಜಿಬಿಲಿಟಿ ಹೊರಟೋಗುತ್ತೆ. ಮೌಖಿಕ ಪರೀಕ್ಷೆಗೆ ಅರ್ಹತೆ ಕೊಡೋದಿಲ್ಲ, ವೈಭವಸಿ ಕೊಡೋದಿಲ್ಲ. ಬರಲೇಬೇಕು, ಕಂಡೀಷನ್ಸ್ ಫುಲ್ಫಿಲ್ ಮಾಡಲೇಬೇಕು. ಇಲ್ಲಾಂದ್ರೆ ಎಲಿಜಿಬಿಲಿಟಿ ಹೊರಟೋಗುತ್ತೆ ಅಂತ. ಇನ್ನು ಮುಖ್ಯ ಲಿಖಿತ ಪರೀಕ್ಷೆ ಯಾವುದೇ ಪತ್ರಿಕೆಯಲ್ಲಿ ಅಥವಾ ಮೌಖಿಕ ಪರೀಕ್ಷೆಯಲ್ಲಿ ಮೇಲೆ ನಿಗದಿಪಡಿಸಿದ ಕನಿಷ್ಠ ಅಂಕಗಳಿಗಿಂತ ಕಡಿಮೆ ಅಂಕ ಗಳಿಸಿದಂತೆ ಯಾವುದೇ ಅಭ್ಯರ್ಥಿಯು ಸಿವಿಲ್ ನ್ಯಾಯಾಧೀಶನಾಗಿ ನೇಮಕ ಆಗೋದಕ್ಕೆ ಅರ್ಹತೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅರ್ಹತೆ ಹೊರಟೋಗುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಸಾಮಾನ್ಯ ವರ್ಗಕ್ಕೆ ಪರಿಗಣಿಸಬೇಕು ಅಂತಿದ್ರೆ ಇದು ಪ್ರಮೋಷನ್ಸ್ಗೆ ಹೆಲ್ಪ್ ಆಗುತ್ತೆ. ಗ್ರೇಡೇಷನ್ ಲಿಸ್ಟ್ ಅಲ್ಲಿ ಪ್ರಮೋಷನ್ಸ್ಗೆ ಹೆಲ್ಪ್ ಆಗುತ್ತೆ. SC, ST ಅಂಡ್ ಪರ್ಸನ್ ವಿತ್ ಡಿಸಬಿಲಿಟಿ ಇರ್ತಕ್ಕಂಥವ್ರು ಜನರಲ್ ಮೆರಿಟ್ ಅಲ್ಲಿ ಏನಾದ್ರು ಸೆಲೆಕ್ಷನ್ ಆದ್ರೆ ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ ಇವಾಗ 158 ಜನದಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ರು ಅಂದ್ರೆ ಅವರು ಆ ಲಿಸ್ಟ್ ಹೋಗಿ ಅಲ್ಲಿ ನಿಮ್ಮ ಯಾವ್ದು ಗ್ರೇಡೇಷನ್ ಲಿಸ್ಟ್ ಅಲ್ಲಿ ಕೂತ್ಕೋತು ಅಂದ್ರೆ ನೆಕ್ಸ್ಟ್ ಪ್ರಮೋಷನ್ ಆಗೋರು ಫಸ್ಟ್ ರ್ಯಾಂಕ್ ಅವ್ರಿಗೆ ಫಸ್ಟ್ ರ್ಯಾಂಕ್ ಅವರು ಫಸ್ಟ್ ಆಗ್ತಾರೆ, ಸೆಕೆಂಡ್ ರ್ಯಾಂಕ್ ಅವ್ರು ಸೆಕೆಂಡ್ ಆಗ್ತಾರೆ, ಥರ್ಡ್ ರ್ಯಾಂಕ್ ಅವ್ರು ಥರ್ಡ್ ಆಗ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ನೀವೇನಾದ್ರೂ SC ಪಂಗಡಕ್ಕೆ ಸೇರಿದವರು, ST ಪಂಗಡಕ್ಕೆ ಸೇರಿದವರು ಅಥವಾ ಅಂಗವಿಕಲ ಯಾರು ಇದ್ರೆ ಅವರು ಸಾಮಾನ್ಯ ವರ್ಗದಲ್ಲಿ ನಾನು ಪರಿಗಣಿಸಿ ಮುಂದೆ ಪ್ರಮೋಷನ್ಸ್ ಅನುಕೂಲ ಆಗುತ್ತೆ ಅಂತ ಆ ರೀತಿ ಏನಾದ್ರು ಉದ್ದೇಶ ಇತ್ತು ಅಂದ್ರೆ ಅವ್ರಿಗೆ ಕಂಡೀಷನ್ ಏನಿರ್ಬೇಕಪ್ಪ ಅಂದ್ರೆ ಪೂರ್ವಭಾವಿ ಪರೀಕ್ಷೆಯಲ್ಲಿ 60 ಅಂಕ ತೆಗೆದಿರ್ಬೇಕು, ಮುಖ್ಯ ಪರೀಕ್ಷೆಯಲ್ಲಿ 50 ಅಂಕ ತೆಗೆದಿರ್ಬೇಕು, ಮೌಖಿಕ ಪರೀಕ್ಷೆಯಲ್ಲಿ 50 ಅಂಕ ತೆಗೆದಿರ್ಬೇಕು. ತೆಗೆದಿದ್ರೆ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ತಾರೆ. ಜನರಲ್ ಮೆರಿಟ್ ಅಲ್ಲಿ ಪರಿಗಣನೆ ಮಾಡ್ತಾರೆ. ಇವರನ್ನ ಜನರಲ್ ಮೆರಿಟ್ ಅಂತ ಹೇಳಿ ಪರಿಗಣನೆ ಮಾಡ್ತೀವಿ. ಜನರಲ್ ಮೆರಿಟ್ ಅಲ್ಲೇ ವೇಕೆನ್ಸಿ ಅಲಾಟ್ ಆಗುತ್ತೆ ಇವ್ರಿಗೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಪರಿವೀಕ್ಷಣಾ ಅವಧಿ ಅಂದ್ರೆ ಪ್ರೊಬೆಷನರಿ ಪೀರಿಯಡ್ 2 ಇಯರ್ಸ್ ಇರುತ್ತೆ. ತರಬೇತಿ ಇರುತ್ತೆ. ಉಚ್ಚ ನ್ಯಾಯಾಲಯ ಏನ್ ಹೇಳ್ತಾರ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಎಂಟೈರ್ ನೋಟಿಫಿಕೇಶನ್ ಕಂಪ್ಲೀಟ್ ಅನಾಲಿಸಿಸ್ ಹೇಳಿದೀನಿ. ಇದೇ ಚಾನಲ್ ಅಲ್ಲಿ ಅದ್ಭುತವಾದಂತ ವಿಡಿಯೋಗಳು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬೇಕಾದಂತ ಸಂಪೂರ್ಣವಾದಂತ ಮೆಟೀರಿಯಲ್ ನ ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.